Good morning, everyone. Welcome to today's class. So, in the last class, we have seen the responsibilities of financial manager towards various stakeholders. Various stakeholders and general public. Okay, so in today's class, we will continue the discussion with the decisions taken by financial manager. So, as a financial manager, he has to take these four important decisions. So, what are those four important decisions? First one is funds required decision. This is also called as ಪ್ರಕ್ಯೂರ್ಮೆಂಟ್ ಡಿಸಿಷನ್ಸ್. ಸೊ ಏನು ಮಾಡ್ತಾರೆ ಈ ಡಿಸಿಷನಲ್ಲಿ ಅಂತಂದರೆ ಫಂಡ್ಸ್ ರಿಕ್ವೈರ್ಡ್ ಡಿಸಿಷನ್ ಅಂತಂದರೆ ಫಂಡ್ಸ್ ಒಂದು ಆರ್ಗನೈಸೇಷನ್ಗೆ ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ನಮಗೆ ಬೇರೆ ಬೇರೆ ಥರದ್ದು ಕ್ಯಾಪಿಟಲ್ ಬೇಕಾಗ್ತದೆ. ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಬೇಕಾಗ್ತದೆ, ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗ್ತದೆ. ಸೊ ಯಾವ ಕ್ವಾಂಟಿಟಿಗೆ ನಮ್ಮ ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಫಂಡ್ಸ್ ಬೇಕಾಗ್ತದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಫಂಡ್ಸ್ ಬೇಕಾಗ್ತದೆ. ಸೊ ಇದು ಫಂಡ್ಸ್ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತನ್ನೋದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಫೈನಾನ್ಷಿಯಲ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾನೆ. ಓಕೆ, ಸೊ ಅದಕ್ಕೆ ಆಲ್ಸೋ ಪ್ರಕ್ಯೂರ್ಮೆಂಟ್ ಅಂತ ಕರಿತೀವಿ. ಪ್ರಕ್ಯೂರ್ಮೆಂಟ್ ಅಂದರೆ ರಿಕ್ವೈರ್ಮೆಂಟ್ ಡಿಸಿಷನ್, ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಇದು ಯಾವಾಗ ಗೊತ್ತಾಗ್ತದೆ ಅಂತಂದರೆ ಒಂದು ಫೈನಾನ್ಷಿಯಲ್ ಪ್ಲಾನ್ ಮಾಡಿದಾಗ, ಒಂದು ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಬಗ್ಗೆ ಒಂದು ಯೋಜನೆಯನ್ನು ತಯಾರಿಸಿದಾಗ ಗೊತ್ತಾಗ್ತದೆ, ಒಂದು ಪ್ರಣಾಳಿಕೆಯನ್ನು ತಯಾರಿಸಿದಾಗ ಗೊತ್ತಾಗ್ತದೆ ಎಷ್ಟು ಆ್ಯಕ್ಟಿವಿಟೀಸ್ ಇದೆ, ಎಷ್ಟು ಆ್ಯಕ್ಟಿವಿಟೀಸ್ಗೆ ಎಷ್ಟು ಹಣ ಬೇಕು, ಎಷ್ಟು ಫಂಡ್ಸ್ ರಿಕ್ವೈರ್ಮೆಂಟ್ ಇದೆ ಅಂತನ್ನೋದು ಗೊತ್ತಾಗ್ತದೆ. ಆಮೇಲೆ ನಾವು ಆ ಫಂಡ್ಸ್ ರಿಕ್ವೈರ್ಮೆಂಟನ್ನು ಎರಡು ಥರದಲ್ಲಿ ಡಿವೈಡ್ ಮಾಡ್ತೀವಿ. Second one is financing decision. Okay, now first funds required decision ಆದ ಕೂಡಲೇ ಸೆಕೆಂಡ್ ಒನ್ನು ಆ ಫಂಡ್ಸನ್ನು ಹೆಂಗೆ ನಾವು ಪ್ರಕ್ಯೂರ್ ಮಾಡ್ಕೋಬೇಕು ಅಥವಾ ಹೆಂಗೆ ನಾವು ರೇಸ್ ಮಾಡಬೇಕು, ಯಾವ ಸೋರ್ಸಸ್ನಿಂದ ನಾವು ಅದನ್ನು ಫಂಡ್ಸನ್ನು ಕಲೆಕ್ಟ್ ಮಾಡಬೇಕು. ಈಗ ಫಿಕ್ಸ್ಡ್ ಕ್ಯಾಪಿಟಲ್ ಬೇಕಾಗಿತ್ತು ಅಂತಂದರೆ ಅದನ್ನು ನಾವು ಯಾವ ಸೋರ್ಸ್ನಿಂದ ಕಲೆಕ್ಟ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಲೋನ್ಸಿಗೆ ಹೋಗಬೇಕು, ಶೇರ್ಸಿಗೆ ಹೋಗಬೇಕು, ಡಿಬೆಂಚರ್ಸ್ಗೆ ಹೋಗಬೇಕು. ಶೇರ್ಸ್ ಅಂದಾಗ ಪ್ರಿಫರೆನ್ಸ್ ಶೇರ್ಸಿಗೆ ಹೋಗಬೇಕು, ಈಕ್ವಿಟಿ ಶೇರ್ಸಿಗೆ ಹೋಗಬೇಕು. ಸೊ ಡಿಬೆಂಚರ್ಸ್ ಅಂದಾಗ ಬೇರೆ ಬೇರೆ ಥರದ್ದು ಡಿಬೆಂಚರ್ಸ್ ಬರ್ತದೆ. ಸೊ ಯಾವ ಥರದ ಡಿಬೆಂಚರ್ಸನ್ನು ರೇಸ್ ಮಾಡಬೇಕು ಅಥವಾ ಈಗ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕಡೆ ಹೋಗಬೇಕು. ಸೊ ಯಾವ ಥರದಲ್ಲಿ ನಾವು ಫಂಡ್ಸನ್ನು ಕಲೆಕ್ಟ್ ಮಾಡ್ಕೋತೀವಿ ಅಂತನ್ನೋದು ನಾವು ಎಲ್ಲಿ ಡಿಸೈಡ್ ಮಾಡ್ತೀವಿ, ಫೈನಾನ್ಸಿಂಗ್ ಡಿಸಿಷನ್ಸಲ್ಲಿ ಮಾಡ್ತೀವಿ. ಥರ್ಡ್ ಒನ್ ಇಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಒನ್ಸ್ ಫೈನಾನ್ಸ್ ಕಲೆಕ್ಟ್ ಆಗಿ ನಮ್ಮ ಆ್ಯಕ್ಟಿವಿಟಿ ರನ್ ಆಗಬೇಕಂತಂದರೆ ನಾವು ಆ ಫೈನಾನ್ಸನ್ನು ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬೇಕಾಯಿತು ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಮಾತ್ರ ನಮಗೆ ಅದರದ್ದು ರಿಟರ್ನ್ಸ್ ಬರ್ತದೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಅಥವಾ ಯಾವ ಯಾವ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತೀವಿ. ಸೊ ಇದು ಇನ್ವೆಸ್ಟ್ಮೆಂಟ್ ಡಿಸಿಷನ್ನು ಒಂದು ಮೇನ್ ಇಂಪಾರ್ಟೆಂಟ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ ಅಂತಂದರೆ ಅದರಿಂದ ಬರುವಂಥ ರಿಟರ್ನ್ಸ್ ಎಷ್ಟಿದೆ. ನಾವು ಇನ್ವೆಸ್ಟ್ಮೆಂಟ್ 10 ಲ್ಯಾಕ್ ರುಪೀಸ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನಮಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ಆ ರಿಟರ್ನ್ಸ್ ಪ್ರಾಫಿಟೇಬಲ್ ಆಗಿದೆನೋ ಇಲ್ಲೋ, ನಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಕವರ್ ಮಾಡಿಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ವೆದರ್ ಇನ್ವೆಸ್ಟ್ಮೆಂಟ್ ಶುಡ್ ಬಿ ಟೇಕನ್ ಅಪ್ ಆರ್ ನಾಟ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್.
ಲಾಸ್ಟ್ ಒನ್ ಇಸ್ ಡಿವಿಡೆಂಡ್ ಡಿಸಿಷನ್. ಸೊ ಇವೆಲ್ಲದ್ರ ಜೊತೆ ರಿಟರ್ನ್ಸ್ ಬಂದಾಗ ಆ ರಿಟರ್ನ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ದಿಂದ ರಿಟರ್ನ್ಸ್ ಬಂದಾಗ ಆ ರಿಟರ್ನ್ಸನ್ನು ಏನು ಮಾಡ್ತೀವಿ ನಾವು, ನಮ್ಮ ಶೇರ್ ಹೋಲ್ಡರ್ಸ್ಗೆ ಎಷ್ಟು ರಿಟರ್ನ್ಸ್ ಕೊಡ್ತೀವಿ, ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತೀವಿ, ಯಾವ ಟೈಮಲ್ಲಿ ಅಥವಾ ಯಾವ ರೆಗ್ಯುಲಾರಿಟಿಯಲ್ಲಿ, ವರ್ಷಕ್ಕೆ ಒಂದು ಸಲನೋ, 2 ವರ್ಷಕ್ಕೆ ಒಂದು ಸಲನೋ, 3 ವರ್ಷಕ್ಕೆ ಒಂದು ಸಲನೋ, ಸೊ ಎಷ್ಟು ಪೀರಿಯಡಲ್ಲಿ ಎಷ್ಟು ಡಿವಿಡೆಂಡ್ ಕೊಡ್ತೀವಿ ಅನ್ನೋದು ಭಾಳ ಮಹತ್ವವಾಗ್ತದೆ. ಸೊ ಈ ಡಿಸಿಷನನ್ನು ಕೂಡ ಫೈನಾನ್ಸ್ ಮ್ಯಾನೇಜರ್ ತೊಗೊತಾನೆ. ಸೊ ಈ 4 ಡಿಸಿಷನ್ಸ್, ಸೊ ಅವನ ಆ್ಯಕ್ಟಿವಿಟೀಸ್ ನೋಡಬೇಕು ಅಂತಂದರೆ ಅವನ ಎಲ್ಲ ಆ್ಯಕ್ಟಿವಿಟೀಸು ಈ 4 ಡಿಸಿಷನ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತದೆ. ಸೊ ಫಂಡ್ಸ್ ರಿಕ್ವೈರ್ಮೆಂಟ್ ಡಿಸಿಷನ್, ಆರ್ ಇಟ್ಸ್ ಆಲ್ಸೋ ಕಾಲ್ಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಅನ್ಬೋದು. ನೆಕ್ಸ್ಟ್ ಒನ್ ಇಸ್ ಫೈನಾನ್ಸಿಂಗ್ ಡಿಸಿಷನ್ ಆರ್ ಪ್ರೊಕ್ಯೂರ್ಮೆಂಟ್ ಫಂಕ್ಷನ್, ಇನ್ವೆಸ್ಟ್ಮೆಂಟ್ ಡಿಸಿಷನ್, ಲಾಸ್ಟ್ ಒನ್ ಇಸ್ ಡಿವಿಡೆಂಟ್ ಡಿಸಿಷನ್. ಸೊ ಇವು 4 ಥರದ ಡಿಸಿಷನ್ಸ್ ಅದ. ಬಟ್ ಇವು 4 ಥರದ ಡಿಸಿಷನ್ಸ್ ತೊಗೋಬೇಕು ಅಂತಂದರೆ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್, ಬಹಳಷ್ಟು ಅಂಶಗಳನ್ನು ಗಮನಿಸಬೇಕಾಗ್ತದೆ. ಲಾಟ್ ಆಫ್ ಫ್ಯಾಕ್ಟರ್ಸ್ ವಿಚ್ ವಿಲ್ ಇಂಪ್ಯಾಕ್ಟ್ ದೀಸ್ decisions. So let us understand the factors which will impact or which will influence the financial decisions. ಇದರಲ್ಲಿ 2 ಥರದ ಫ್ಯಾಕ್ಟರ್ಸ್ ಇದೆ. ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ ಮತ್ತು external factors. Internal factors, as we all know, it is internal to the organization. ಈ ಫ್ಯಾಕ್ಟರ್ಸ್ಗಳು ಎಫೆಕ್ಟ್ ಆಗ್ತದೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಿಚ್ ಆಫ್ ದೆಮ್ ಆರ್ ದೇರ್. ಫಸ್ಟ್ ಒನ್ ಇಸ್ ಸೈಜ್ ಆಫ್ ಫರ್ಮ್. ಸೈಜ್ ಆಫ್ ಫರ್ಮ್ ಅಂತಂದರೆ ದೇರ್ ಆರ್ ಬೇಸಿಕಲಿ 3 ಸೈಜಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಸ್ಮಾಲ್ ಸೈಜ್, ಮೀಡಿಯಮ್ ಸೈಜ್ ಮತ್ತು ಲಾರ್ಜ್ ಸೈಜ್ ಫರ್ಮ್ಸ್ ಅಂತ ಡಿಸೈಡ್ ಮಾಡ್ತೀವಿ. ಸೊ ಇದು ಹೆಂಗೆ ಫೈನಾನ್ಷಿಯಲ್ ಡಿಸಿಷನ್ಸನ್ನು ಎಫೆಕ್ಟ್ ಮಾಡ್ತದೆ ಅಂತಂದರೆ, ಸ್ಮಾಲ್ ಸೈಜ್ ಇದ್ದಾಗ ನಮಗೆ ಕಡಿಮೆ ಕ್ಯಾಪಿಟಲ್ ಬೇಕಾಗ್ತದೆ. ಮೀಡಿಯಮ್ ಸೈಜ್ ಇದ್ದಾಗ ನಮಗೆ ಸ್ವಲ್ಪ ಲಾರ್ಜ್ ಸೈಜ್ ಕ್ಯಾಪಿಟಲ್ ಬೇಕಾಗ್ತದೆ. ವೆರಸ್ ಲಾರ್ಜ್ ಸೈಜ್ ಆರ್ ಬಿಗ್ ಸೈಜ್ ಆಫ್ ಫರ್ಮ್ ಇದ್ದಾಗ ನಮಗೆ ಜಾಸ್ತಿ ಕ್ಯಾಪಿಟಲ್ ಬೇಕಾಗ್ತದೆ. ಸೊ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್, ನಮ್ಗೆ ಎಷ್ಟು ಕ್ವಾಂಟಿಟಿ ಆಫ್ ಕ್ಯಾಪಿಟಲ್ ಬೇಕಾಗಿದೆ ಅದು ಆ ಫರ್ಮದ ಗಾತ್ರದ ಮೇಲೆ, ಸೈಜದ ಮೇಲೆ ಡಿಪೆಂಡ್ ಆಗ್ತದೆ. ಸ್ಮಾಲ್ ಸ್ಕೇಲ್ ಇತ್ತಂದರೆ ಸ್ಮಾಲ್ ಕ್ಯಾಪಿಟಲ್ ಆರ್ ಲೆಸ್ ಕ್ಯಾಪಿಟಲ್, ಮೀಡಿಯಮ್ ಸ್ಕೇಲ್ ಇತ್ತಂದ್ರೆ ಮೀಡಿಯಮ್ ಲೆವೆಲ್ ಆಫ್ ಕ್ಯಾಪಿಟಲ್, ಲಾರ್ಜ್ ಸ್ಕೇಲ್ ಇತ್ತಂದ್ರೆ ಮೋರ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರ್ತದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ನೇಚರ್ ಆಫ್ ಬಿಸ್ನೆಸ್. ನೇಚರ್ ಆಫ್ ಬಿಸ್ನೆಸ್ ಅಂದರೆ ಒಂದು ಬಿಸ್ನೆಸ್ಸಿನ ನೇಚರ್ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ ಏನಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಇತ್ತಂತಂದರೆ, ಒಂದು ಉತ್ಪಾದನೆ ಮಾಡ್ತಿದ್ರು ಅಂತಂದರೆ ನಿಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ. ಬಿಲ್ಡಿಂಗ್ ಬೇಕು, ಮಷಿನರಿ ಬೇಕು, ಪ್ಲಾಂಟ್ ಬೇಕು, ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಬೇಕು. ಸೊ ಇದರಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಇರ್ತದೆ. ಬಟ್ ಅದೇ ನೀವು ಒಂದು ಮಾರ್ಕೆಟಿಂಗ್ ಫರ್ಮ್ ಇದ್ರಂತಂದರೆ, ಅಥವಾ ಅದೇ ನೀವು ಒಂದು ಸರ್ವಿಸ್ ಇಂಡಸ್ಟ್ರಿ ಇತ್ತಂದರೆ, ನಿಮಗೆ ಅಮೌಂಟ್ ಆಫ್ ಫಿಕ್ಸ್ಡ್ ಅಸೆಟ್ ಏನಿದೆ ಅಥವಾ ಕ್ವಾಂಟಿಟಿ ಆಫ್ ಫಿಕ್ಸ್ಡ್ ಅಸೆಟ್ ಏನಿದೆ ಅದು ನಿಮಗೆ ರಿಲೇಟಿವ್ಲಿ ಕಡಿಮೆ ಬೇಕಾಗ್ತದೆ. ಯಾಕಂತಂದರೆ ನೀವು ಅಲ್ಲಿ ಮಷಿನರಿ ಮೇಲೆ, ಬಿಲ್ಡಿಂಗ್ ಮೇಲೆ, ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಮೇಲೆ ಕಡಿಮೆ ಖರ್ಚು ಮಾಡ್ತೀರಿ, ಅಥವಾ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ನೇಚರ್ ಏನಿದೆ, ಅದರದ್ದು ಗುಣಲಕ್ಷಣ ಏನಿದೆ, ಅದ್ರ ಪ್ರಕೃತಿ ಏನಿದೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಾಸ್ಟ್ ಆ್ಯಂಡ್ ರಿಸ್ಕ್. ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಾಸ್ಟ್ ಆ್ಯಂಡ್ ರಿಸ್ಕ್ ಅಂತಂದರೆ, ಈಗ ಒಂದು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದರಿಂದ ಬರುವಂಥ ರಿಟರ್ನ್ಸ್, ಅದರಿಂದ ಬರುವಂಥ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಆ ಇನ್ವೆಸ್ಟ್ಮೆಂಟ್ ಎಷ್ಟು ರಿಸ್ಕಿ ಆಗಿದೆ, ಓಕೆ, ಎಷ್ಟು ಅದರಲ್ಲಿ ಪ್ರಾಫಿಟ್ ಅವೈಲಬಿಲಿಟಿ ಆರ್ ಪ್ರಾಫಿಟ್ ಆಬ್ಜೆಕ್ಟಿವ್ ಎಷ್ಟಿದೆ, ರೈಟ್. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಪೋಸಿಂಗ್ಲಿ ರಿಸ್ಕ್ ಜಾಸ್ತಿ ಇತ್ತು ಅಂತಂದರೆ ರಿಟರ್ನ್ಸ್ ಕೂಡ ಜಾಸ್ತಿ ಇರ್ತದೆ. ರಿಸ್ಕ್ ಕಡಿಮೆ ಇತ್ತಂತಂದರೆ ರಿಟರ್ನ್ಸ್ ಕೂಡ ಕಡಿಮೆ ಇರ್ತದೆ. ಸೊ ರಿಸ್ಕ್ ಆ್ಯಂಡ್ ರಿಟರ್ನ್ಸ್ ಮೇಲೆ ನೀವು
ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಒಂದು ಪ್ರಾಜೆಕ್ಟಲ್ಲಿ, ಒಂದು ಯಾವುದೇ ಸೆಕ್ಟರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ರಿಸ್ಕಿ ಪ್ರಾಜೆಕ್ಟ್ ಇತ್ತಂದರೆ ನಮಗೆ ರಿಟರ್ನ್ಸ್ ಜಾಸ್ತಿ ಬರ್ತದೆ, ಎಸ್, ಬಟ್ ಅದು ಪ್ರಾಜೆಕ್ಟ್ ರಿಸ್ಕಿ ಆಗಿರ್ತದೆ. ಸೊ ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕಾಗ್ತದೆ, ರೈಟ್. ನೆಕ್ಸ್ಟ್ ಒನ್ ಈಸ್ ಅಸೆಟ್ ಸ್ಟ್ರಕ್ಚರ್ ಆಫ್ ದಿ ಫರ್ಮ್. ಅಸೆಟ್ ಸ್ಟ್ರಕ್ಚರ್ ಅಂದರೆ ಇಲ್ಲಿ ಯಾವ ಯಾವ ಅಸೆಟ್ಟಲ್ಲಿ ಎಷ್ಟೆಷ್ಟು ಕ್ಯಾಪಿಟಲ್ ಇದೆ, ಫಿಕ್ಸ್ಡ್ ಆ್ಯಸೆಟಲ್ಲಿ ಎಷ್ಟು ಕ್ಯಾಪಿಟಲ್ ಇದೆ, ವರ್ಕಿಂಗ್ ಅಥವಾ ರೂಟೀನ್ ಆ್ಯಸೆಟಲ್ಲಿ, ಕರೆಂಟ್ ಆ್ಯಸೆಟಲ್ಲಿ ಎಷ್ಟು ಫಂಡ್ಸ್ ಅವೈಲಬಿಲಿಟಿ ಇದೆ, ಇದು ಕೂಡ ಒಂದು ಫೈನಾನ್ಸಿಂಗ್ ಡಿಸಿಷನನ್ನು ಡಿಸೈಡ್ ಮಾಡ್ತದೆ. ಈಗ ಫಿಕ್ಸ್ಡ್ ಆ್ಯಸೆಟ್ ಬೇಕಾಗಿತ್ತು ಅಂತಂದರೆ ನಾವು ಆ್ಯಸ್ ಐ ಸೆಡ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಹೋಗ್ತೀವಿ. ಈಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇತ್ತಂದರೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಹೋಗ್ತೀವಿ. ಸೊ ಯಾವ ರಿಕ್ವೈರ್ಮೆಂಟ್ ಇದೆ, ನಮಗೆ ಯಾವ ಥರದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ, ವಾಟ್ ಈಸ್ ದಿ ಅಸೆಟ್ ಸ್ಟ್ರಕ್ಚರ್. ಅಸೆಟ್ ಸ್ಟ್ರಕ್ಚರ್ ಅಂತಂದರೆ ಇನ್ನೊಂದು ಏನಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಅಂತೀವಿ. ಶೇರ್ಸು, ಡಿಬೆಂಚರ್ಸು, ಪ್ರಿಫರೆನ್ಸ್ ಶೇರ್ಸು. ಸೊ ಯಾವ ಯಾವ ಥರದ್ದು ಅಸೆಟ್ಸ್ ನಮ್ಮಲ್ಲಿದೆ, ಯಾವ ಯಾವ ಥರದ್ದು ಶೇರ್ಸ್ ಇದೆ, ಯಾವ ಯಾವ ಥರದ್ದು ಇನ್ವೆಸ್ಟ್ಮೆಂಟ್ಸ್ ಇದೆ, ಅದನ್ನು ಕೂಡ ನಾವು ಡಿಸೈಡ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಟೈಪ್ಸ್ ಆಫ್ ಓನರ್ಶಿಪ್. ಟೈಪ್ಸ್ ಆಫ್ ಓನರ್ಶಿಪ್ಪಲ್ಲಿ ಎರಡು ಥರದ್ದು ಓನರ್ಶಿಪ್ ಬರ್ತದೆ. ಒಂದು ಪಬ್ಲಿಕ್ ಓನರ್ಶಿಪ್ ಮತ್ತು ಪ್ರೈವೇಟ್ ಓನರ್ಶಿಪ್. ಈಗ ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಆ್ಯಸ್ ಯು ಆಲ್ ನೋ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇದ್ದಾಗ, ಶೇರ್ ಹೋಲ್ಡರ್ಸ್ ಕಂಪನಿ ಇದ್ದಾಗ ಅವರು ಡಿವಿಡೆಂಡ್ಸ್ ಕೊಡ್ತಾರೆ, ಜಾಸ್ತಿ ಡಿವಿಡೆಂಡ್ಸನ್ನು ಕೊಡ್ತಾರೆ, ಇಯರ್ಲಿ ಡಿವಿಡೆಂಡ್ಸನ್ನು ಕೊಡ್ತಾರೆ, ರೆಗ್ಯುಲರ್ ಡಿವಿಡೆಂಡ್ಸನ್ನು ಕೊಡ್ತಾರೆ. ಬಟ್ ಅದೇ ಪ್ರೈವೇಟ್ ಕಂಪನಿ ಇದ್ದಾಗ ಅವ್ರೇನು ಮಾಡ್ತಾರೆ, ಜಾಸ್ತಿ ಹಣನ ರಿಸರ್ವ್ಸ್ಗೆ ಹಾಕ್ತಾರೆ. ಅವರು ಜಾಸ್ತಿ ಡಿವಿಡೆಂಡನ್ನು ಕೊಡೋಕ್ಕೆ ಇಷ್ಟಪಡುವುದಿಲ್ಲ. ಶೇರ್ ಹೋಲ್ಡರ್ಸ್ ಕಡಿಮೆ ಇರ್ತಾರೆ. ಶೇರ್ ಹೋಲ್ಡರ್ಸ್ ಕಡಿಮೆ ಇದ್ದಾಗ ಅವ್ರು ಜಾಸ್ತಿ ಡಿವಿಡೆಂಡನ್ನು ಕೊಡೋಕ್ಕೆ ಇಷ್ಟಪಡುವುದಿಲ್ಲ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದಿ ಟೈಪ್ಸ್ ಆಫ್ ಓನರ್ಶಿಪ್. ಆಮೇಲೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಜಾಸ್ತಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸನ್ನು ಎಂಟ್ರ್ ಆಗ್ತಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇತ್ತಂದರೆ ಸಣ್ಣ ಸಣ್ಣ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಏಜ್ ಆಫ್ ದಿ ಫರ್ಮ್. ಅಂದರೆ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯ ಎಕ್ಸಿಸ್ಟೆನ್ಸ್ ವಯಸ್ಸು ಅಂತ ಅನ್ಬೋದು. ಎಕ್ಸಿಸ್ಟೆನ್ಸ್ ಆಗಿ ಎಷ್ಟು ವರ್ಷಗಳಾಗಿದೆ, ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನ್ಯೂ ಕಂಪನಿ ಇತ್ತು, ಒಂದು ಹೊಸ ಕಂಪನಿ ಇದ್ದಾಗ ಅವರು ಕ್ಯಾಪಿಟಲ್ ರೇಸ್ ಮಾಡೋಕ್ಕೆ ಶೇರ್ಸನ್ನು ಇಶ್ಯೂ ಮಾಡಿದಾಗ ಜಾಸ್ತಿ ಜನ ಆ ಶೇರ್ಸನ್ನು ತೊಗೊಳಕ್ಕಿಲ್ಲ. ಯಾಕಂದರೆ ಅದು ಹೊಸ ಕಂಪನಿ ಆಗಿರ್ತದೆ. ಆ ಕಂಪನಿ ಬಗ್ಗೆ ಜಾಸ್ತಿ ಜನರಿಗೆ ಅಥವಾ ಪಬ್ಲಿಕ್ಗೆ ಗೊತ್ತಿಲ್ಲ. ಈಸಿಲಿ ರೇಸ್ ಮಾಡ್ಬೋದು. ಅವ್ರ ರೆಪ್ಯುಟೇಷನ್ ಮಾರ್ಕೆಟಲ್ಲಿ ಹೈ ಇರ್ತದೆ. ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಅಥವಾ ಪಬ್ಲಿಕ್ ಕಡೆಯಿಂದ, ಯಾವುದೇ ಒಂದು ಸೋರ್ಸಸ್ನಿಂದ, ಯಾವುದೇ ಒಂದು ಮೂಲಗಳಿಂದ ಅವರು ಫಂಡ್ಸನ್ನು ರೇಸ್ ಮಾಡೋದು ಬಹಳಷ್ಟು ಈಸಿ ಆಗ್ತದೆ. ಸೊ ಅದಕ್ಕೆ ಏಜ್ ಆಫ್ ದ ಫರ್ಮ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್. ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್ ಅಂದರೆ ಇಲ್ಲಿ ನಿರ್ವಹಣಾ ಮಂಡಳಿಯ ಒಂದು ಗ್ರಹಿಕೆ ಅಂತ ಅನ್ಬೋದು, ಅಥವಾ ಅವರ ಒಂದು ವಿಚಾರ ಅಂತ ಅನ್ಬೋದು. ಸೊ ಅದು ಹೆಂಗೆ ಇಂಪ್ಯಾಕ್ಟ್ ಆಗ್ತದೆ ಅಂತಂದರೆ, ಸಪೋಸಿಂಗ್ಲಿ ಮ್ಯಾನೇಜ್ಮೆಂಟ್ ಆ್ಯಟಿಟ್ಯೂಡ್ ಡೆಮೋಕ್ರೆಟಿಕ್ ಆಗಿತ್ತು. ಡೆಮೋಕ್ರೆಟಿಕ್ ಆಗಿದ್ದಾಗ ಅವ್ರೇನು ಮಾಡ್ತಾರೆ, ಜಾಸ್ತಿ ಶೇರ್ ಹೋಲ್ಡರ್ಸು ಇನ್ವಾಲ್ವ್ಮೆಂಟ್ ಇರಲಿ ಅಂತ ತಂದು ಜಾಸ್ತಿ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಶೇರ್ ಹೋಲ್ಡರ್ಸನ್ನು ಜನರಲ್ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಬಟ್ ಅದೇ ಅವ್ರದ್ದು ನ್ಯಾರೋ ಆ್ಯಟಿಟ್ಯೂಡ್ ಇತ್ತಂದರೆ, ಅವರು ಕಂಟ್ರೋಲ್ ಎಲ್ಲ ನಾವೇ ಮಾಡಬೇಕು, ಸ್ವಲ್ಪ ಜನನೇ ಕಂಟ್ರೋಲ್ ಮಾಡಬೇಕು ಅಂತಂದಾಗ ಅವ್ರೇನು ಮಾಡ್ತಾರೆ, ಶೇರ್ಸ್ ಇಶ್ಯೂ ಮಾಡಲಾರ್ದೆ ಅದೇ ಫಂಡ್ಸನ್ನು ಲೋನ್ಸ್ ಆಗಿ ತೊಗೊತಾರೆ ಅಥವಾ ಡಿಬೆಂಚರ್ಸ್ ಆಗಿ ತೊಗೊತಾರೆ. ಡಿಬೆಂಚರ್ ಹೋಲ್ಡರ್ಸನ್ನು ಜಾಸ್ತಿ ಮಾಡ್ತಾರೆ. ಸೊ ಎಲ್ಲಿ ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್ ಇರ್ತದೆ ಅಲ್ಲಿ ಶೇರ್ ಹೋಲ್ಡರ್ಸ್ ಜಾಸ್ತಿ ಇರ್ತದೆ. ಎಲ್ಲಿ ಆಟೋಕ್ರಾಟಿಕ್ ಆ್ಯಟಿಟ್ಯೂಡ್ ಇರ್ತದೆ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಜಾಸ್ತಿ ಇರ್ತಾರೆ. ಸೊ ಇದರಿಂದ ಕೂಡ ಫೈನಾನ್ಷಿಯಲ್ ಡಿಸಿಷನ್ಸ್ ಇಂಪ್ಯಾಕ್ಟ್ ಆಗ್ತದೆ. ನೆಕ್ಸ್ಟ್ ಒನ್ ಇಸ್ ಲಿಕ್ವಿಡಿಟಿ ಪೊಸಿಷನ್. ಲಿಕ್ವಿಡಿಟಿ ಪೊಸಿಷನ್ ಅಂತಂದರೆ ಒಂದು ದ್ರವತ್ವದ ಒಂದು ಸ್ಟೇಜ್ ಅಂತ ಅನ್ಬೋದು, ಅಥವಾ ಅದರದ್ದೊಂದು ಹಂತ ಅಂತ ಅನ್ಬೋದು. ಯಾವ ಹಂತಕ್ಕೆ ಅಥವಾ ಯಾವ ಸ್ಟೇಜ್ಗೆ ಅದರ ಲಿಕ್ವಿಡಿಟಿ ಪೊಸಿಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಕ್ರೆಡಿಟರ್ಸ್ಗೆ ಸರಿಯಾಗಿ, ಅಥವಾ ನಾವು ಸಾಲ ಯಾರಿಂದ ತೊಗೊಂಡಿವಿ, ನಮ್ಮ ಸಪ್ಲೈಯರ್ಸ್ ಯಾರಿದ್ದಾರೆ, ನಮ್ಮ ಕ್ರೆಡಿಟರ್ಸ್ ಯಾರಿದ್ದಾರೆ, ಅವ್ರಿಗೆ ನಾವು ಕರೆಕ್ಟ್
ಆಗಿರ್ತದೆ ಆರ್ಗನೈಸೇಷನ್ದು. ಆಮೇಲೆ ಮಾರ್ಕೆಟಲ್ಲಿ ಒಂದು ರೆಪ್ಯುಟೇಷನ್ ಇರ್ತದೆ, ಕಂಪನಿಯ ಒಂದು ರೆಪ್ಯುಟೇಷನ್ ಇರ್ತದೆ, ಕಂಪನಿಯ ಒಂದು ಗುಡ್ ವಿಲ್ ಇರ್ತದೆ. ಅದರಿಂದ ನಮಗೆ ನಾವು ಫಂಡ್ಸನ್ನು ರೇಸ್ ಮಾಡೋಕ್ಕೆ ಹೋದಾಗ ಅಥವಾ ನಾವು ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದಾಗ ನಮಗೆ ಈಸಿಲಿ ಫಂಡ್ಸ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗ್ತದೆ. ಇಲ್ಲ ಅಂತಂದ್ರೆ ನಮಗೆ ಫಂಡ್ಸ್ ಸಿಗೋದು ಭಾಳ ಕಷ್ಟ ಆಗ್ತದೆ. ಸೊ ಲಿಕ್ವಿಡಿಟಿ ಆಫ್ ಪೊಸಿಷನ್ ಆಫ್ ಅ ಫರ್ಮ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಒನ್ ಅರ್ನಿಂಗ್ಸ್. ಎಸ್, ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್, ಕಾಸ್ಟ್ ಆ್ಯಂಡ್ ರಿಸ್ಕಲ್ಲಿ ಹೇಳಿದೆ. ಅರ್ನಿಂಗ್ಸ್ ಆಫ್ ದ ಫರ್ಮ್ ಹೆಂಗಿದೆ, ರೆಗ್ಯುಲರ್ ಅರ್ನಿಂಗ್ಸ್ ಇದೇನೋ, ಅಂದರೆ ಅರ್ನಿಂಗ್ಸ್ ಅಂತಂದರೆ ನಮಗೆ ಬರುವಂಥ ರಿಟರ್ನ್ಸ್, ಆದಾಯ ಯಾವ ಲೆವೆಲ್ ಆಫ್ ಅರ್ನಿಂಗ್ಸ್ ಇದೆ, ರೆಗ್ಯುಲರ್ ಆಗಿ ನಮಗೆ ರಿಟರ್ನ್ಸ್ ಬರ್ತಾ ಇದೆನೋ ಇಲ್ಲೋ, ಅಥವಾ ನಾವು ಲಾಸ್ ಫೇಸ್ ಮಾಡಾಕತ್ತೀವೋ ಪ್ರಾಫಿಟ್ಸ್ ಫೇಸ್ ಮಾಡಾಕತ್ತೀವೋ, ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಫೈನಾನ್ಸಿಂಗ್ ಡಿಸಿಷನ್ಸ್ ಮೇಲೆ ಬೀರ್ತದೆ. ಲಾಸ್ಟ್ ಒನ್ ಇಸ್ ರಿಸ್ಟ್ರಿಕ್ಷನ್ಸ್ ಆನ್ ಬಾರೋಯಿಂಗ್, ವೆರಿ ಇಂಪಾರ್ಟೆಂಟ್. ಕೆಲವೊಂದು ಅಡಚಣೆಗಳಿರ್ತದೆ ಅಥವಾ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತದೆ, ಕೆಲವೊಂದು ಬೌಂಡ್ರೀಸ್ ಇರ್ತದೆ. ಆ ಬೌಂಡ್ರೀಸ್ ತಕ್ಕಂಗೆ ನಾವು ಫೈನಾನ್ಸಿಂಗ್ ಡಿಸಿಷನ್ಸನ್ನು ಮಾಡಬೇಕಾಗ್ತದೆ. ಯಾವುದೇ ಒಂದು ಲೆವೆಲಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಾಕತ್ತೀವಿ ಅಥವಾ ಫಂಡ್ಸನ್ನು ತೊಗೊಳಕತ್ತೀವಿ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಫಂಡ್ಸ್ ನಮಗೆ ಸಿಗಂಗಿಲ್ಲ. ಸೆಬಿ ಅಂತಿದೆ, ಆಮೇಲೆ ಬೇರೆ ಬೇರೆ ನಿಯಂತ್ರಕರಿದ್ದಾರೆ, ರೈಟ್, ಮಾರುಕಟ್ಟೆ ನಿಯಂತ್ರಕರು, ಹಣಕಾಸು ಮಾರುಕಟ್ಟೆ ನಿಯಂತ್ರಕರು ಭಾಳಷ್ಟು ಜನ ಇದ್ದಾರೆ. ಸೊ ನಾವು ಹಣವನ್ನು ಸಾಲದ ರೂಪದಲ್ಲಿ ತಗೋಬೇಕಂದ್ರೆ ನಾವು ಎಲ್ಲ ನಿಯಂತ್ರಣದ ಅಧೀನದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಅವು ಕಂಟ್ರೋಲರ್ಸ್ ಏನಿರ್ತಾರೆ ಅವರು ರಿಸ್ಟ್ರಿಕ್ಷನ್ಸ್ ಪ್ರಕಾರ ನಾವು ಕೆಲಸ ಮಾಡಬೇಕಾಗ್ತದೆ. ಒಂದು ಅಮೌಂಟ್ ತಕ್ಕಂಗೆ ನಾವು ಲೋನನ್ನು ತೊಗೋಬೋದು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಲೋನ್ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ, ಅವನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗ್ತದೆ, ಅಥವಾ ಅವನ ಇನ್ಕಮ್ ಗುಡ್ ವಿಲ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅಲ್ಲಿ ಕೂಡ ಭಾಳಷ್ಟು ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ಸ್ ತಕ್ಕಂಗೆ ಅವರು ಡಿಸಿಷನ್ ಮಾಡಬೇಕಾಗ್ತದೆ. ಸೊ ದೀಸ್ ಆರ್ ದಿ ಇಂಟರ್ನಲ್ ಫ್ಯಾಕ್ಟರ್ಸ್. ಕಮಿಂಗ್ ಟು ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇಲ್ಲಿ ಕೂಡ ಇದು ಆರ್ಗನೈಸೇಷನ್ಸ್ಗೆ ಎಕ್ಸ್ಟರ್ನಲ್ ಆಗಿರ್ತದೆ, ಬಾಹ್ಯ ಪರಿಸರದಲ್ಲಿರ್ತದೆ ಇದು. ಆಮೇಲೆ ಈ ಫ್ಯಾಕ್ಟರ್ಸ್ ಏನಿದೆ ಕಾಮನ್ ಆಗಿ ಎಲ್ಲ ಕಂಪನೀಸ್ಗೂ ಅಥವಾ ಎಲ್ಲ ಆರ್ಗನೈಸೇಷನ್ಸ್ಗೂ ಇದು ಎಫೆಕ್ಟ್ ಆಗ್ತದೆ. ಫಸ್ಟ್ ಒನ್ ಇಸ್ ಎಕನಾಮಿಕ್ ಕಂಡೀಷನ್, ಒಂದು ದೇಶದ ಆರ್ಥಿಕ ಸ್ಥಿತಿ. ಒಂದು ದೇಶದ ಆರ್ಥಿಕ ಸ್ಥಿತಿಯಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಉಳಿತಾಯ ದರ ನೋಡ್ತೀವಿ, ಬಡ್ಡಿ ದರ ನೋಡ್ತೀವಿ, ಹಣದುಬ್ಬರ ದರ ನೋಡ್ತೀವಿ, ಕರೆನ್ಸಿ ರೇಟ್ ನೋಡ್ತೀವಿ, ರೈಟ್. ಸೊ ಇದೆಲ್ಲದ್ರ ಮೇಲೇನೂ ನಮ್ಮ ಫೈನಾನ್ಸಿಂಗ್ ಡಿಸಿಷನ್ಸ್ ಡಿಪೆಂಡ್ ಆಗ್ತದೆ. ನಾವು ಎಷ್ಟು ಹಣವನ್ನು ಸಾಲದ ರೂಪದಲ್ಲಿ ತಗೋಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಉಳಿತಾಯ ಮಾಡಬೇಕು, ಅದರಿಂದ ಬರುವಂಥ ರಿಟರ್ನ್ಸ್ ಎಷ್ಟಿದೆ, ಇದು ಎದರ ಮೇಲೆ ಡಿಪೆಂಡ್ ಆಗ್ತದೆ ಅಂತಂದರೆ ಒಂದು ದೇಶದ ಆರ್ಥಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಮನಿ ಮಾರ್ಕೆಟ್. ಒಂದು ಬಂಡವಾಳ ಮಾರುಕಟ್ಟೆ, ಒಂದು ಹಣದ ಮಾರುಕಟ್ಟೆ ಅಂತ ಎರಡು ಮಾರುಕಟ್ಟೆಗಳಿರ್ತದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಸೆಮಿಸ್ಟರಲ್ಲಿ ನೀವು ಕಲಿತೀರಿ. ಸೊ ಅದರದ್ದು ಒಂದು ರಚನೆ, ರೂಪ ಮತ್ತು ರಚನೆ ಹೆಂಗಿದೆ, ಅದು ಯಾವ ಲೆವೆಲ್ ಇದೆ, ಒಂದು ಬಂಡವಾಳ ಮಾರುಕಟ್ಟೆ ಸ್ಥಿತಿ ಹೆಂಗಿದೆ, ಮನಿ ಮಾರ್ಕೆಟದ ಸ್ಥಿತಿ ಹೆಂಗಿದೆ, ಅದು ಎಷ್ಟು ಈಸಿಯಾಗಿದೆ ಅಥವಾ ಎಷ್ಟು ಟೈಟ್ ಆಗಿದೆ, ಅದರ ಮೇಲೆ ಕೂಡ ನಾವು ಎಷ್ಟು ಹಣವನ್ನು ಸಾಲದ ರೂಪದಲ್ಲಿ ತಗೋಬಹುದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಷ್ಟು ಫೈನಾನ್ಸ್ ಮಾಡ್ಬೋದು, ಅದು ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಒನ್ ಗವರ್ಮೆಂಟ್ ರೆಗ್ಯುಲೇಷನ್ಸ್. ಗವರ್ಮೆಂಟ್ ರೆಗ್ಯುಲೇಷನ್ಸಲ್ಲಿ ನಾನು ಹೇಳ್ದಂಗೆ ಗವರ್ಮೆಂಟ್ ಕೂಡ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿದೆ, ಸಾಕಷ್ಟು ನಿಯಮಗಳನ್ನು ಮಾಡಿದೆ. ಆ ನಿಯಮಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಬೇಕಾದಷ್ಟು ಕೊಡ್ತೀನಿ, ನಾನು 100% ಡಿವಿಡೆಂಡ್ ಕೊಡ್ತೀನಿ, 120% ಡಿವಿಡೆಂಡ್ ಕೊಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಒಂದು ಕಂಪನಿಗೆ ಇಂತಿಷ್ಟು ಡಿವಿಡೆಂಡ್ ಕೊಡಬೇಕು ಅಂತ ಮಾತ್ರ ಸರ್ಕಾರ ನಿರ್ಧಾರ ಮಾಡಿರ್ತದೆ. ಸೊ ಆ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಒಂದು ಫೈನಾನ್ಸಿಂಗ್ ರಿಲೇಟೆಡ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಏನು ರೆಸ್ಟ್ರಿಕ್ಷನ್ಸ್ ಇದೆ, ಏನು ಕಂಟ್ರೋಲ್ ಮೆಕ್ಯಾನಿಸಮ್ಸ್ ಇದೆ, ಆ ಕಂಟ್ರೋಲ್ ಮೆಕ್ಯಾನಿಸಮ್ಸ್ಗೆ ಅನುಗುಣವಾಗಿ ನಾವು ಡಿಸಿಷನ್ಸನ್ನು ತಗೋಬೇಕಾಗ್ತದೆ. ನೆಕ್ಸ್ಟ್ ಒನ್ ಟ್ಯಾಕ್ಸೇಷನ್ ಪಾಲಿಸಿ. ಟ್ಯಾಕ್ಸೇಷನ್ ಪಾಲಿಸಿ ಅಂತಂದರೆ ಈಗ ನಾವು ಇಂಡಿವಿಜುವಲ್ಸ್ ಹೆಂಗೆ ಇನ್ಕಮ್ ಟ್ಯಾಕ್ಸನ್ನು ತುಂಬ್ತೀವಿ, ಸೊ ಹಂಗೆ ಕಂಪನೀಸ್ ಕೂಡ ಕಾರ್ಪೊರೇಟ್ ಟ್ಯಾಕ್ಸನ್ನು ತುಂಬ್ತದೆ. ಸೊ ಆ ಕಂಪನಿ ಕಾರ್ಪೊರೇಟ್ ಟ್ಯಾಕ್ಸ್ದೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದರ ಲಿಮಿಟ್ಸ್ ಏನಿದೆ, ಅದನ್ನು ನೋಡಿಕೊಂಡು ಅದು
ಫೈನಾನ್ಸಿಂಗ್ ಡಿಸಿಷನ್ಸನ್ನು ಮಾಡಬೇಕಾಗ್ತದೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ರಿಟರ್ನ್ಸ್ ತೊಗೋಬೇಕು, ಎಷ್ಟು ಡಿವಿಡೆಂಡ್ ಕೊಡಬೇಕು, ಅದರದ್ದು ಇಂಪ್ಯಾಕ್ಟ್ ಟ್ಯಾಕ್ಸೇಷನ್ ಮೇಲೆ ಎಷ್ಟಾಗುತ್ತೆ. ಯಾಕಂತಂದರೆ ಟ್ಯಾಕ್ಸದ ಇಂಪ್ಯಾಕ್ಟು ಪ್ರಾಫಿಟ್ ಮೇಲೆ ಆಗ್ತದೆ. ಬಿಕಾಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಎರಡು ಥರದ ಪ್ರಾಫಿಟ್ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಎಷ್ಟು ಟ್ಯಾಕ್ಸ್ ಇದೆ, ಅದರದ್ದು ಇಂಪ್ಯಾಕ್ಟ್ ಏನಾಗ್ತದೆ ಪ್ರಾಫಿಟಬಿಲಿಟಿ ಮೇಲೆ, ಅದನ್ನು ಡಿಸೈಡ್ ಮಾಡಿಕೊಂಡು ನಾವು ಫೈನಾನ್ಸಿಂಗ್ ಡಿಸಿಷನ್ಸನ್ನು ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಒನ್, ರಿಕ್ವೈರ್ಮೆಂಟ್ ಆಫ್ ಇನ್ವೆಸ್ಟರ್ಸ್, ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಕಡೆ ಇನ್ವೆಸ್ಟರ್ಸ್ ಅಂತಂದ್ರೆ ಅವ್ರು ನಮ್ಮ ಕಸ್ಟಮರ್ಸ್ ಇದ್ದಂಗೆ. ಹೇಗೆ ಒಂದು ಕಸ್ಟಮರ್ಸಿಗೆ ಬೇರೆ ಬೇರೆ ನೀಡ್ಸ್ ಇರ್ತದೆ, ಬೇರೆ ಬೇರೆ ರಿಕ್ವೈರ್ಮೆಂಟ್ ಇರ್ತದೆ, ಹಾಗೆ ಒಬ್ಬ ಹೂಡಿಕೆದಾರನ ರಿಕ್ವೈರ್ಮೆಂಟ್ ಕೂಡ ಬೇರೆ ಬೇರೆ ಇರ್ತದೆ. ಒಬ್ಬ ಸೇಫ್ಟಿಗಾಗಿ ಮಾಡಿದರೆ ಒಬ್ಬ ಸೆಕ್ಯೂರಿಟಿಗಾಗಿ ಮಾಡ್ತಾನೆ, ಒಬ್ಬ ಅರ್ನಿಂಗ್ ಪರ್ಪಸ್ ಮಾಡಿದರೆ ಇನ್ನೊಬ್ಬ ಫ್ಯೂಚರ್ ಪರ್ಪಸ್ ಮಾಡ್ತಾನೆ. ಸೊ ಅವನು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು, ಯಾವ ಒಂದು ಗೋಲನ್ನು ಇಟ್ಕೊಂಡು ಅವನು ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ, ಅದನ್ನು ನಾವು ಬಹಳ ಕ್ಲಿಯರಾಗಿ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನೆ, ಶೇರ್ಸ್ ಅಂದಾಗ ಮತ್ತು ಇಕ್ವಿಟಿ ಶೇರ್ಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ, ಪ್ರಿಫರೆನ್ಸ್ ಶೇರ್ಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ, ಡಿಬೆಂಚರ್ಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ, ಶೇರ್ ಮಾರ್ಕೆಟ್ನಾಗ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ, ಮ್ಯೂಚುವಲ್ ಫಂಡ್ಸಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾನ. ಸೊ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದು ಕೂಡ ನಮ್ಮ ಫೈನಾನ್ಸಿಂಗ್ ಡಿಸಿಷನ್ಸನ್ನು ಇಂಪ್ಯಾಕ್ಟ್ ಮಾಡ್ತದೆ. ಲಾಸ್ಟ್ ಒನ್ ಇಸ್ ಲೆಂಡಿಂಗ್ ಪಾಲಿಸೀಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಹಣಕಾಸಿನ ಸಂಸ್ಥೆಗಳೇನಿದೆ ಅವರ ಲೆಂಡಿಂಗ್ ಪಾಲಿಸೀಸ್, ಅವರ ಸಾಲದ ಒಂದು ಅಥವಾ ಸಾಲ ಕೊಡುವ ಒಂದು ಪಾಲಿಸೀಸ್ ಏನಿರ್ತದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರ್ತದೆ, ನಿಯಮಗಳೇನಿರ್ತದೆ, ಅದು ಕೂಡ ನಮ್ಮ ಫೈನಾನ್ಸಿಂಗ್ ಡಿಸಿಷನ್ಸನ್ನು ಎಫೆಕ್ಟ್ ಮಾಡ್ತದೆ. ಈಗ ಆ್ಯಸ್ ಐ ಸೆಡ್, ಸಣ್ಣ ಕಂಪನೀಸ್ಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಬಹಳಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಾಲ ಕೊಡೋಂಗಿಲ್ಲ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೇನ್ಲಿ ಲಾಸ್ ಆಗೋದು ಯಾಕಂತಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫೈನಾನ್ಸ್ ಶಾರ್ಟೇಜ್ ಆಗಿ ಲಾಸ್ ಆಗ್ತದೆ. ಅದೇ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇದ್ದಾಗ ಅವರಿಗೆ ಈಸಿಲಿ ಫೈನಾನ್ಸ್ ಸಿಗ್ತದೆ. ಸೊ ಅದರಿಂದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪಾಲಿಸಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಫೈನಾನ್ಸಿಂಗ್ ಡಿಸಿಷನ್ಸ್ ಮಾಡಬೇಕಂದ್ರೆ. ಸೊ ದೀಸ್ ಆರ್ ದ external factors which will impact the financing decisions of a organization. So ಇವತ್ತಿನ ಕ್ಲಾಸಲ್ಲಿ we understood what are the different types of decisions or different types of financing decisions and different factors, internal and external external factors which impact the financing decisions. In the next class, we will study about the last topic of first chapter, that is net present value. Okay, so please watch the video and comment if you have any doubts.